ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಸದ್ಯ ನಾವು ಬಾಗಲಕೋಟೆಯ ಹೊಸ ಸರ್ಕ್ಯೂಟ್ ಹೌಸ್ನಲ್ಲಿ ಇದ್ದೇವೆ. ಒಳಗೆ ಉಪಲೋಕಾಯುಕ್ತರಾಗಿರುವಂತಹ ಬಿ ವೀರಪ್ಪ ಅವರು ಇದ್ದಾರೆ. ಸದ್ಯ ಬಾಗಲಕೋಟೆಯಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸದ್ಯ ಎಲ್ಲ ಇಲಾಖೆಗಳಲ್ಲೂ ಅವರು ವಿಸಿಟನ್ನು ಕೊಡುವ ಮೂಲಕ ಬೇರೆ ಬೇರೆಯವರೊಂದಿಗೆ ಅಂದರೆ ಬೇರೆ ಬೇರೆ ಅಧಿಕಾರಿಗಳು ಅಥವಾ ಅಲ್ಲಿನ ಸಿಬ್ಬಂದಿಗಳಿಗೆ ಒಂದು ಸೋಮೋಟೋ ಕೇಸ್ಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಯಾಕೆಂತಂದರೆ ಅನೇಕ ಬೇರೆ ಬೇರೆ ಇಲಾಖೆಗಳಲ್ಲಿ ಗೊತ್ತಿಲ್ಲದೆ ಅನೇಕ ವಿಷಯಗಳ ಅಡಗಿದೆ ಅನ್ನುವಂಥದ್ದು ಲೋಕಾಯುಕ್ತರಿಗೂ ಸಹ ಗೊತ್ತು. ಅವರ ಫೋನ್ಪೇಗಳನ್ನು ಚೆಕ್ ಮಾಡುವ ಮೂಲಕ ಆಗಿರಬಹುದು ಅಥವಾ ಅವರ ಜೊತೆಗೆ ಸಂಪರ್ಕವನ್ನು ಮಾತನಾಡುವ ಅಂದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುವ ಮೂಲಕ ಒಂದಿಷ್ಟು ಬಣ್ಣವನ್ನು ಬಯಲು ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಇದೆ. ಹಾಗೆ APMCಗಳಲ್ಲಾಗಲಿ ಅಥವಾ ಬಾಗಲಕೋಟೆಯ ಪೂರ್ತಿ ಸಿಟಿಯನ್ನು ಸುತ್ತಾಡಿದ್ದಾರೆ ಲೋಕಾಯುಕ್ತ ಅಂದರೆ ಉಪಲೋಕಾಯುಕ್ತರು. ಸದ್ಯ ಬಾಗಲಕೋಟೆಯ ಈ ಹೊಸ ಸರ್ಕ್ಯೂಟ್ ಹೌಸ್ನಲ್ಲಿ ನಾವಿದ್ದೇವೆ. ಒಳಗಡೆ ಉಪಲೋಕಾಯುಕ್ತರು ಈಗ ಸದ್ಯಕ್ಕೆ ಪ್ರೆಸ್ ಮೀಟನ್ನು ಕರೆದಿರುವಂಥದ್ದು. ಒಳಗಡೆ ಹೋಗೋಣ. ಪ್ರೆಸ್ ಮೀಟ್ನಲ್ಲಿ ಏನು ಮಾತನಾಡ್ತಾರೆ ಉಪಲೋಕಾಯುಕ್ತರು ಅನ್ನೋದನ್ನು ನಿಮಗೆ ತೋರಿಸುವಂತಹ ಪ್ರಯತ್ನ KTTV ಮಾಡುತ್ತೆ. ಸದ್ಯ ಬೆಳವಣಿಗೆಗಳಾಗಿದ್ದಿಷ್ಟು ಅಂದರೆ ಈ ಉಪಲೋಕಾಯುಕ್ತರು ಬರುವಕ್ಕಿಂತ ಮುಂಚೆ ಇಲ್ಲಿ ಅನೇಕ ಅಧಿಕಾರಿಗಳಿದ್ದಾರೆ. ಸೊ ಆದರೆ ಆ ಒಂದಿಷ್ಟು ಸಮಸ್ಯೆಗಳು ಹಾಗೇ ಉಳಿದಿವೆ. ಸದ್ಯ ಉಪಲೋಕಾಯುಕ್ತರು ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲೆದಾಡಿ ಅನೇಕ ವಿಷಯಗಳನ್ನು ಹೊರಹಾಕಿದ್ದಾರೆ. ಹಾಗೆ ಅನೇಕ ಸುಧಾರಣೆಗಳನ್ನು ಮಾಡಿದ್ದಾರೆ. ಸದ್ಯ ಒಳಗಡೆ ಹೋಗೋಣ ಸರ್ಕ್ಯೂಟ್ ಹೌಸಲ್ಲಿ. ಸೊ ಸದ್ಯ ಪ್ರೆಸ್ ಮೀಟ್ ಆರಂಭವಾಗುತ್ತೆ. ಸದ್ಯ ಬನ್ನಿ ಒಳಗಡೆ ಹೋಗೋಣ. ನಾವು 2 ದಿವಸ ಪ್ರೋಗ್ರಾಮ್ ಹಾಕ್ಕೊಂಡ್ಬಂದ್ವಿ ಬಾಗಲಕೋಟೆಗೆ. 23, 24. ಮೊದಲನೇ ದಿವಸ 5:15 ಟ್ರೈನ್ ಇಳಿದು ನೈಟಲ್ಲಿ ನಿದ್ದೆ ಇಲ್ಲ. ಏನಪ್ಪ ಕೆಲಸ ಮಾಡೋದು ಅಂತ ಬಂದು 1 ಅವರ್ ಸುಮ್ಮನೆ ಹೊಲ್ಕೊಂಡ ತಕ್ಷಣ ಮತ್ತೆ ರೆಡಿ ಆಗಿಬಿಟ್ವಿ. ಸ್ವಲ್ಪ ಹೋಗಿ ಇಲ್ಲಿ ಬೆಟ್ಟದಲ್ಲಿ ಒಂದು 10,000 ಗಿಡನ ಹಾಕಿ ನಮ್ಮ ಹುಡುಗರು ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಒಂದು 10,000 ಗಿಡಕ್ಕೆ ನಾವು ಪ್ಲಾಂಟೇಶನ್ ಓಪನ್ ಮಾಡಿ ಬಂದ್ವಿ. 10,000 ಗುಂಡಿ ಹೊಡೆದಿದ್ದೀವಿ ಅಂತ ನಾವೊಂದು 50 ಗಿಡ ಅಲ್ಲಿ ಹಾಕ್ಬಿಟ್ಟು ಬಂದಿದ್ದೀವಿ. ಅದು ಮುಗಿಸ್ಕೊಂಡು ಮತ್ತು ನಾವು ಇದು ಬರಬೇಕಾದ್ರೆ ನಾವು ಇದಕ್ಕೆ ಹೋಗಿದ್ವಲ್ಲ KSRTC ಬಸ್ ಸ್ಟ್ಯಾಂಡ್. ಅಲ್ಲಿ ಅಧ್ವಾನ ಆಗೋಗಿದ್ದು KSRTC ಬಸ್ ಸ್ಟ್ಯಾಂಡ್. ಎಷ್ಟು ಅಧ್ವಾನ ಅಂದರೆ 9 ಗಂಟೆಗೆ ಮಕ್ಕಳು ಆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಫುಲ್ ಕ್ರೌಡು. ನನಗೆ ಅಯ್ಯೋ ಅನಿಸ್ಬಿಡ್ತು. ಅವನು ಇನ್ನೂ ಹಾಕ್ತೀವಿ ಅದಾಗ್ತೀವಿ ಇದಾಗ್ತೀವಿ ಅಂಥೇಳಿ. ಆ ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ. ಆಮೇಲೆ ಡೈರೆಕ್ಟು ನಲ್ಲಿಗೆ ಬೋರ್ವೆಲ್ ನಲ್ಲಿ ಹಾಕ್ಬಿಟ್ಟು ಕುಡಿಯೋ ನೀರು ಡ್ರಿಂಕಿಂಗ್ ವಾಟರ್ ಬೋರ್ಡ್ ಹಾಕಿದ್ದಾನೆ, ಕುಡಿಯೋ ನೀರು ಅಂತ. ಇದು ಫಿಲ್ಟ್ರ್ ಹಾಕಿದೆ ಅಂದರೆ ಫಿಲ್ಟ್ರ್ ಇಲ್ಲ ಅಂತ, ಡೈರೆಕ್ಟ್ ಬೋರ್ವೆಲ್ ನೀರು ಡ್ರಿಂಕಿಂಗ್ ವಾಟರ್ ಅಂತ. ಅದೇನು ಟೆಸ್ಟ್ ಮಾಡಿದಾರೆ ಅಂದರೆ ಆನ್ಸರ್ ಇಲ್ಲ. ಅವರು ಕೊಟ್ಟಿದ್ದು ಮಾಹಿತಿ. ಆಮೇಲೆ ಟಾಯ್ಲೆಟಲ್ಲಿ 2 ರೂಪಾಯಿ ಅಂತ ಹಾಕ್ತಾರೆ, 10 ರೂಪಾಯಿ ಕೇಳ್ತಾರೆ. ಈ ಥರ ಭಾವನೆಯಿಂದ ನಾನು ಅದನ್ನು ಸೂಮೋಟೋ ಕೇಸ್ ಲಿಸ್ಟ್ ಮಾಡಿದ್ದೀನಿ. ಬಸ್ ಸ್ಟ್ಯಾಂಡು ಸ್ವಯಂಕೃತವಾದನ್ನು ಅದು ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅದನ್ನು ಮಾಡಿದ್ದೀನಿ. ಮತ್ತು ಈ ಬೀದಿ ನಾಯಿ ಸಂತಾನಹರಣ ಚಿಕಿತ್ಸಾ ಕೇಂದ್ರ ಇದೆ, ಅಲ್ಲಿ ಹೋಗಿದ್ದೆ. ಗುಡ್, ಚೆನ್ನಾಗಿದೆ. ಆ ಥರ ನಮ್ಮ ಹಾಸ್ಪಿಟ್ಲ್ಗಳಲ್ಲೂ ಇಲ್ಲ ರೀ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ 2 ನಾಯಿಗೆ ಒಂದು ಸಪ್ರೇಟ್ ಈ ಥರ ಏನು ವಾರ್ಡ್ ಥರ ಮಾಡಿಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಫಸ್ಟ್ ಟೈಮ್ ನಾನು ಆ ಥರ ನೋಡಿದ್ದು. ಸುಮಾರು ಕಡೆ ಹೋಗಿದ್ದೀವಿ, ಈ ಥರ ಫಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಇನ್ನೂ ಆಗಬೇಕು, ಇಂಪ್ರೂವ್ ಆಗಬೇಕು. ಆಮೇಲೆ ಜಾಸ್ತಿ ನಾಯಿಗಳು ಕಚ್ತಾವಂತ ಇಲ್ಲಿ ನಿಮ್ಮ ಪೇಪರೆಲ್ಲ ನೋಡಿದ್ದೀನಿ ನಾನು. ಅದನ್ನು ಸ್ವಲ್ಪ ಎಲ್ಲ ಹೇಳಿದ್ದೀನಿ, ಸ್ಟ್ರಿಕ್ಟಾಗಿ ಎಲ್ಲ ಹಿಡಿದು ಮಕ್ಕಳಿಗೆ ವಯಸ್ಸಾದ ಕಚ್ಚಿ ಇದು ಮಾಡೋಂಗಿಲ್ಲ. ತೊಗೊಂಡೋಗಿ ನೀವು ನೀಟಾಗಿ ಇದು ಮಾಡಿ ಅದೇನೋ 4 ಡೇಸು 1 ವಾರ ಇಟ್ಕೊತಾರಂತೆ. ಅದಾದಮೇಲೆ ಇಂಜೆಕ್ಷನ್ ಹಾಕಿ ಕಚ್ಚಿದ್ದು ಏನಾಗಲ್ಲ, ಆ ಥರ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದೊಂದಾಗಿದೆ. ಆಮೇಲೆ ಇವತ್ತು ಬೆಳಗ್ಗೆನೇ ನಾವು ಈ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಹೋಗಿದ್ದೀವಿ. ನನಗೆ ಅಲ್ಲಿ ಶಾಕಿಂಗು ಏನು ಅಂದರೆ 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ರೈತರ ಒಂದು ಜನ ಬಂದಿದ್ದು ನೋಡಿದೆ. ಅವ್ರ ಮುಖ ಕಣ್ಣುಗಳು ಕೆಂಪಗಾಗ್ಬಿಟ್ಟಿದೆ. ಏನು ರೀ ನಿದ್ದೆ ಇಲ್ಲ ಜೊತೆಗೆ ಅದೇನೋ ಜರ್ದ ಏನದು ಮಾವ, ನಮ್ಗೆ ಅರ್ಥ ಆಗಲ್ಲ, ಮಾವನೋ ಮಹಿಮೆನೋ ಗೊತ್ತಿಲ್ಲ. ಅದು ಹಾಕ್ಕೊಂಡ್ರೆ ಲೆಕ್ಕಕ್ಕೆ ಇಲ್ವಂತೆ. ಪಾಪ ಅಮಾಲಿಗಳು ಅಲ್ಲಿ 20 ಜನ ಸೇರಿಸಿ ಮಾತಾಡಿದ್ವಿ ನಾವು. ಅವರು ಹೆಂಗಾಗಿದ್ದಾರೆ ಅಂದರೆ ಕಣ್ಣುಗಳು ಕೆಂಪಗಿದೆ. ಒಳ್ಳೆ ನಮ್ಮ ಇದು ಕಾಡು ಜನ ಇರ್ತಾರೆ, ಕಾಡಲ್ಲಿ ಆ ಥರ ಇದ್ದಾರೆ. ಹಿಂಗೆ ತಿಂದು ಏನೋ ಹೆಚ್ಚು ಕಮ್ಮಿ ಮಾಡ್ತಾರೆ. ಸ್ವಾಮಿ ನಾನು ಹೆಂಗಿದೆ ನೋಡಿ, ನಾನು ಅದು ಹಾಕ್ಕೊಂಡ್ರೆ ಏನೂ ಕಾಣಲ್ಲ, ನನಗೆ ಎತ್ತೆತ್ತಿ ಬಿಸಾಕ್ಬಿಡ್ತೀನಿ ಮುಟ್ಟೆಗಳು ಅಂತಾರೆ. ಅದು ಹಾಕ್ಕೊಂಡವ್ರಿಗೂ ಇರುತ್ತೆ ಪವರು. ಆಮೇಲೆ ಏನು ಮಾಡಬೇಕು, ಏನಾಗಲ್ಲ ನನಗೆ ಅಂತಾನೆ ಅವನು. ಎಲ್ಲ ಒಂದು ಕಡೆ ಪಾಪ ಅವ್ರಿಗೆ ಹೊಟ್ಟೆಪಾಡು ಜೀವನ ಮಾಡಲೇಬೇಕು. ದಿನ 300 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅದನ್ನು ನಮ್ಮ APMC ಅಧಿಕಾರಿಗಳು ಅಲ್ಲಿರೋ ವ್ಯಾಪಾರಸ್ಥರು ಎಲ್ಲ ಮಿಸ್ಯೂಸ್ ಮಾಡ್ಕೊತಾರೆ.
ತಮಾಷೆ ಏನು ಅಂದರೆ ರೈತರಿಗೆ ಎಷ್ಟಿದೆ ಸರ್ 10% ಅಷ್ಟೇ ಸರ್, ಅದು 100ಕ್ಕೆ 10% ಕಮಿಷನ್ನು. ಅಲ್ಲಿ ಬೋರ್ಡ್ಗಳು ಹಾಕಬೇಕು, ಬೋರ್ಡ್ ಎಲ್ಲೂ ಇಲ್ಲ, ಬೋರ್ಡ್ ಹಾಕು ಅಂತ ಹೇಳಿದ್ದೀನಿ. ಕಮಿಷನ್ ತಗೊಳ್ಳೋಂಗ ರೈತರಿಂದ, ರೈತರು ಕಮಿಷನ್ ಕೊಡಬಾರ್ದು. ನಮ್ಮ APMC ಆ್ಯಕ್ಟಲ್ಲಿ ಪ್ರಾವಿಷನ್ ಇದೆ, ರೈತರಿಂದ 1 ಪೈಸಾ ಕಮಿಷನ್ ತೊಗೊಳಂಗಿಲ್ಲ ಅವರು. ಬಿಟ್ವೀನ್ ದಿ ಪರ್ಚೇದವರು ಅವರ ಸೆಲ್ಲರ್ ಅವರು ವ್ಯಾಪಾರಸ್ಥರು ಇದು ಮಾಡ್ತಾರೆ ಅಷ್ಟೇ, ರೈತರಿಗೆ ತೊಗೊಳಕ್ಕೆ ಬರೋದಿಲ್ಲ. ಅದು ಯಾವುದು ಹಾಕಿಲ್ಲ, ಟಾಯ್ಲೆಟ್ಸ್ ಇಲ್ಲ, ಡ್ರಿಂಕಿಂಗ್ ವಾಟ್ರಲ್ಲಿ ಸರಿಯಾಗಿಲ್ಲ. ಅದಕ್ಕೆ ಅದು ನಾನು APMCಯಲ್ಲಿ ಅದನ್ನು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಮೇಲೆ ನಿಮ್ಮ ಕುಡಿಯುವ ನೀರು ಶುದ್ಧೀಕರಣ ಘಟಕ ಇಲ್ಲಿ ನಮ್ಮ ಗದ್ದನಕೆರೆ ಕ್ರಾಸಲ್ಲಿ ನಾವೆಲ್ಲ ಆಫೀಸರ್ಸ್ ಹೋಗಿದ್ದು ನೋಡಿದೆ. ನಾನು ಸಿಸ್ಟಮ್ ಚೆನ್ನಾಗಿದೆ ಎಲ್ಲ ಕಡೆನೂ, ಬಟ್ ಅಂಥ ಕ್ಲಾರಿಟಿ ನನಗೆ ಕಾಣ್ತಾ ಇಲ್ಲ. ಅಲ್ಲಿ ಏನು ಇದು ಮಾಡಬೇಕು ಅಂತ ನನಗೆ ಸಮಾಧಾನ ಆಗಿಲ್ಲ. ಅದನ್ನೆಲ್ಲ ಮತ್ತೆ ಕುಡಿಬೇಕು ನಾವು ಬಾಗಲಕೋಟೆ ಜನ. ಅದಕ್ಕೆ ಅವರು ಎನ್ವೈರ್ಮೆಂಟು ಇದು ತೊಗೊಂಡಿದ್ದಾರಾ, ಅದು ತೊಗೊಂಡು ಕೇಳಿದಾಗ ಪೇಪರ್ಸ್ ಅವ್ರು ತೋರಿಸಿದ್ರು. ಅಲ್ಲಿ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತಿದೆ, ಅಂದರೆ ಪರವಾಗಿಲ್ಲ ಅಂತ, ನಾಟ್ ಗುಡ್. ಆ ಕ್ವಾಲಿಟಿನ ಕುಡಿಯೋ ನೀರು ಗುಡ್, ಹ್ಯಾಬಿಟೇಷನ್ ಗುಡ್, ಕುಡಿಯೋಕ್ಕೆ ಯೋಗ್ಯವಾಗಿದೆ ಅಂತಿಲ್ಲ, ಸ್ಯಾಟಿಸ್ಫ್ಯಾಕ್ಟರಿ. ಕೆಲವು ಕಡೆ ಯೋಗ್ಯವಾಗಿದೆ. ನಾನು ಹೇಳಿದೆ ಇದು ಎನ್ವೈರ್ಮೆಂಟ್ ಆಫೀಸರ್ ಚೆಕ್ ಮಾಡಿದಾರ ಅಂತ. ಎನ್ವೈರ್ಮೆಂಟ್ ಆಫೀಸ್ ಚೆಕ್ಕೇ ಮಾಡಿಲ್ಲ. ಅದಕ್ಕೆ ಅದನ್ನು ಸಹ ನಾನು ಕುಡಿಯೋ ನೀರು ಇಂಪಾರ್ಟೆಂಟ್. ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ ಬಾಗಲಕೋಟೆಯಲ್ಲಿ, ಇನ್ಕ್ಲೂಡಿಂಗ್ ನಾವೆಲ್ಲ ಸೇರ್ಕೊಂಡು ಇವಾಗ 3 ದಿವಸ ಇಲ್ಲಿದ್ದೀನಿ. ಸರಿಯಾಗಿ ನೀರು ಅದು ಸರಿಯಾಗಿಲ್ಲ ಅಂದರೆ ನಮಗೆಲ್ಲ ಹೆಲ್ತ್ಗಳು ಅಫೆಕ್ಟ್ ಆಗುತ್ತೆ. ಇಂಪಾರ್ಟೆಂಟ್ ಕುಡಿಯೋ ನೀರು. ಅದರಿಂದ ಎಷ್ಟೋ ನಾವು ಫುಡ್ಡು ಗಿಡ್ಡು ಎಲ್ಲ ತಯಾರು ಮಾಡ್ತೀವಲ್ಲ, ಅದಕ್ಕೋಸ್ಕರ ಅದನ್ನು ಸಹ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ವಾಯುವ್ಯ ಅದೊಂದು ಬೀದಿ ನಾಯ್ದು ಮಾಡ್ತಾಯಿಲ್ಲ, ಅದು ಚೆಕ್ ಮಾಡೋಕ್ಕೆ ಹೇಳಿದ್ದೀನಿ. APMC ಒಂದು ಮಾಡ್ತಾಯಿದ್ದೀನಿ. ಕುಡಿಯೋ ನೀರು ಘಟಕ ಅದೊಂದು ಸುಮೋಟೋ ಮಾಡ್ತಾಯಿದ್ದೀನಿ. ಈ ಕೊಳಚೆ ನೀರು ಶುದ್ಧೀಕರಣ ಘಟಕ ಅಲ್ಲಿ ನಾನು ಹೋದಾಗ ನೋಡೋಕ್ಕೆ ಭಾಳ ಚೆನ್ನಾಗಿ ಕಾಣುತ್ತೆ, ಫೋಟೋ ಗೀಟೋ ಹೊಡಿಬೋದು, ಚೆನ್ನಾಗಿ ಕಾಣುತ್ತೆ. ಲಾಸ್ಟ್ ಎಲ್ಲ ಕ್ಲಿಯರ್ ಆದಮೇಲೆ ಎಲ್ಲೋಗುತ್ತೆ ಅಂದರೆ ಅದು ಯಾವುದೋ ಒಂದು ಹಳ್ಳಕ್ಕೆ ಬಿಡ್ತಾರಂತೆ. ಹಳ್ಳದ ಎಲ್ಲೋಗುತ್ತೆ ಅಂದರೆ ಮತ್ತೆ ನದಿಗೆ ಹೋಗುತ್ತಂತೆ. ಮತ್ತೆ ನದಿ ನೀರು ನಾವೆಲ್ಲ ಕುಡಿಯೋದು. ಇದೊಂದು ಏನೋ ವ್ಯವಸ್ಥಿತವಾಗಿ ಕ್ಲೀನ್ ಮಾಡದೇ ಇದ್ದರೆ ಇಂಡೈರೆಕ್ಟಾಗಿ ನಾವೇ ಪಾಯ್ಸನ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅದು ಸಹ ನಾನು ಸಮಾಧಾನ ಆಗಿಲ್ಲ, ಅದನ್ನು ಕೇಸು ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಹೋಗಿದ್ದೆ, ಅಲ್ಲಿ ಸಿಕ್ಕಾಟ ಕ್ರೌಡ್ ಇದೆ. ಅವರು 1300 ಜನ ಅಂತ ಹೇಳಿದ್ರು. 1300 ಜನ ನನ್ನ ಪ್ರಕಾರ 2000 ಜನ ಇರ್ತಾರೆ. ಇವತ್ತು ನಾನು ಹೋಗಿದ್ದೆ, ಸಿಸ್ಟಮ್ ಆಗಿ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು. ಅಂದರೆ ಒಂದು ಕ್ಯೂ ಸಿಸ್ಟಮ್, ಹೆಣ್ಮಕ್ಳಿಗೆ ಒಂದು ಕಡೆ ಸ್ಕ್ಯಾನ್ ಮಾಡೋಕ್ಕೆ, ಆಮೇಲೆ BP ಶುಗರ್ ಚೆಕ್ ಮಾಡೋಕ್ಕೆ ಅಂತ ಹೆಣ್ಮಕ್ಳಿಗೆ ಮಾಡಿದ್ದಾರೆ. ಆದರೆ ಡಾಕ್ಟ್ರಸೇ ಇಲ್ಲ ಅಂತ, ಸುಮಾರು ಜನ ಡಾಕ್ಟ್ರುಗಳಿಲ್ಲ ಅಂತ ಹೇಳಿದ್ದಾರೆ. ಅದು ಆಮೇಲೆ ಒಂದೇ ಒಂದು ರೇಡಿಯೋಲಜಿಸ್ಟ್ ಇದೆ ಅಂತೆ. ಇಷ್ಟೊಂದು ಜನ ಇದ್ದಾಗ ಒಂದು ರೇಡಿಯೋಲಜಿಸ್ಟ್ ಬಂದು ಏನಾಗುತ್ತೆ, ಯಾಕೆ ಬರೆದಿಲ್ಲ ಅಂತ. ಬರೆದಿದ್ದೀವಿ ನಾವು, ಗೌರ್ಮೆಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ನಾನು ಎಲ್ಲ ಡೀಟೇಲ್ ಕೊಡಿ ಅಂತ ಕೇಳಿದ್ದೀನಿ. ಅದು ಸಹ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಬೆಡ್ಗಳು ಪರವಾಗಿಲ್ಲ, ಕುಡಿಯೋ ನೀರು ಎಲ್ಲೋ ಕೆಳಗಡೆ ಒಂದು ಕಡೆ ಹಾಕಿದ್ದಾರೆ, 2 ಫ್ಲೋರ್ ಇದೆ ಅದು. ಕುಡಿಯೋ ನೀರು ಸಾಲದು, ಎಲ್ಲ ಫ್ಲೋರ್ಗೂ ಹಾಕ್ಬೇಕು ಅವರು. ಕುಡಿಯೋ ನೀರು ಇಂಪಾರ್ಟೆಂಟು. ಹಾಂ, 2 ಫ್ಲೋರಲ್ಲಿ ಏನು ಮಾಡಿದಾರೆ ಅವರು, ಆ ಕಾಯಿನ ಹಾಕಬೇಕು. ಕಾಯಿನ ಹಾಕಿದ್ರೆ 2 ಲೀಟ್ರ್ ಬರುತ್ತೆ. ಕುಡಿಯಬೇಕಾದ್ರೆ ಅವ್ನು ಕಾಯಿನ ಹಾಕಬೇಕು ಅಂದರೆ 5 ರೂಪಾಯಿ. ಅವನು 5 ರೂಪಾಯಿ ಒಂದು ಗ್ಲಾಸ್ ಕೊಟ್ಟಂಗೆ ಆಗುತ್ತೆ. ಒಂದು ಫಿಲ್ಟ್ರ್ ಹಾಕಿ ಎಷ್ಟು ಬೇಕಾಗಿ ಇಟ್ಕೊತಾರೆ ಅಂದರೆ, ಇಲ್ಲ ಸರ್ ಎಲ್ಲ ಗಲೀಜು ಮಾಡ್ತಾರೆ, ಅದು ಮಾಡ್ತಾರೆ ಅಂತ. ಒಂದೇ ಒಂದು ಖುಷಿ ಸಂಗತಿ ಏನು ಅಂದರೆ, ಅಲ್ಲೆಲ್ಲೂ ಜರ್ದಾಗಳು ತಿಂದು ಬಿಸಾಕಿಲ್ಲ. ಅದು ಖುಷಿ ಆಯ್ತು ನನಗೆ. ಎಲ್ಲಿ ನೋಡಿದ್ರು ಜರ್ದಾಗಳು ಹೋಗೋದು ಬಿಸಾಕ್ತಾರೆ. ಅಲ್ಲಿ ಮಾತ್ರ ಆಗಿಲ್ಲ, ಅಲ್ಲಿ ಕಿಟಕಿಗೆ ಉಗಿದವ್ರೆ ಅವರು. ನಾವು ಬರ್ತೀವಿ ಅಂತೇನೋ ಕ್ಲೀನ್ ಮಾಡಿಬಿಡ್ತಾರೆ. ಅದು ಸಹ ನಾನು ಜಿಲ್ಲಾ ನಮ್ಮ ಆಸ್ಪತ್ರೆಯನ್ನು ಮಾಡ್ತಾಯಿದ್ದೀನಿ. ಅದು ಸುಮೋಟೋ ಮಾಡಿ, ಹೌದೌದು, ಸುಮೋಟೋ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಈ ಉಪನಂದಾಧಿಕಾರಿ ಸಬ್ ರಿಜಿಸ್ಟರ್ ಆಫೀಸು ನನಗೆ ಶಾಕಿಂಗು. ಬೆಳಗ್ಗೆ 24 ಆಗೋಯ್ತು ರಿಜಿಸ್ಟ್ರೇಷನ್ನು, 24 42 ರಿಜಿಸ್ಟರ್ ಆಗಿದೆ ಅಂತ. ಇದು ಮತ್ತು ಯಾರು ಜನನೇ ಇಲ್ಲ. ಏನೋ ಸ್ಲಾಟ್ ಕೊಡ್ತಾರಂತೆ, ಆ ಸ್ಲಾಟಿಂದ ಎಲ್ಲ ಮುಗಿದೋಗಿದೆ ಸರ್, ಮತ್ತು ನಾಳೆ ಸ್ಲಾಟ್ ಇವತ್ತಿಲ್ಲ ಅಂತ. ನೀವು ಅದು ಫ್ರೀ ಸಂಬಳ ಅಂತ, ನಮ್ಮ ಮಧ್ಯಾಹ್ನ ಮೇಲೆ ಕೆಲಸನೇ ಇಲ್ಲ ನಿಮಗೆ, ಫ್ರೀ ಸಂಬಳ ಅಂತ. ಅವರು ಎಷ್ಟೆಷ್ಟು ಏನು ಇದನ್ನು ಸ್ಲಿಪ್ ಕಳಿಸ್ಬೇಕು,
45 ಎಷ್ಟು ಇದಾಗಬೇಕು ಅದೆಲ್ಲ ಡೀಟೇಲ್ ಕೊಡಿ ಅಂತ ಹೇಳಿದ್ದೀನಿ. ಅದು ಸಹ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ನಮ್ಮ ADL ಆಫೀಸು ಭೂದಾಯಕಗಳ ಸಹಾಯಕ ಕಚೇರಿ ಅಲ್ಲಿ ಎಷ್ಟೆಷ್ಟು ಕೇಸ್ ಪೆಂಡಿಂಗ್ ಇದೆ ADLR ಮುಂದೆ, ಅವರೊಂದು ನಿಮ್ಮಲ್ಲಿ ನನಗೊಂದು ತಮಾಷೆ ಅಂತ ಹೋಗ್ಬೇಕು, ನಗು ಅಂತ ಗೊತ್ತಿಲ್ಲ, ಯಾವುದೂ ಇಲ್ಲ ಸರ್ ಅಂತಾರೆ. ಅಲ್ಲಿ ಫೈಲ್ಗಳಲ್ಲಿ ಇದೆಯಲ್ಲ ಅಂದರೆ ಸರ್ ಯಾವುದೋ ಹಳೇದಿದೆ ಸರ್, ಇವಾಗೆಲ್ಲ ಆನ್ಲೈನ್ ಎಲ್ಲ ಅಪ್ಡೇಟ್ ಅಂತ, ಅದು ರಿಪೋರ್ಟ್ ಕೊಡಿ ಅಂತ ಹೇಳ್ತೀನಿ. ಅವ್ರು ಕೊಟ್ಟಿದ್ದ ಮಾಹಿತಿ ನನಗೆ ಸಮಾಧಾನ ಆಗಲಿಲ್ಲ, ಅದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು.